ಪುನೀತ್ ರಾಜ್ಕುಮಾರ್ ಪುಣ್ಯ ಕಾರ್ಯ ನಿಮಿತ್ತ ಅನ್ನ ಸಂತರ್ಪಣೆಯನ್ನ ಇವತ್ತು ಏರ್ಪಡಿಸಿದ್ರು ದೊಡ್ಡಮನೆ ಕುಟುಂಬಸ್ಥರು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅಭಿಮಾನಿಗಳ ಸಾಗರ ಬೆಳಗ್ಗೆಯಿಂದ ನಾವು ನೋಡಿದ್ವಿ. ಸುಮಾರು 30,000 ಜನರು ಇವತ್ತಿನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ರು, ಊಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ಈ ಅನ್ನ ಸಂತರ್ಪಣೆ ನಡೀತು. 30,000 ಜನರು ಊಟವನ್ನ ಮಾಡಿದ್ದಾರೆ. ಸೊ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಜನಸಾಗರ ಇವತ್ತು ಅಲ್ಲಿತ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ತಮ್ಮ ಧರ್ಮಪತ್ನಿ ಮತ್ತೆ ಕುಟುಂಬಸ್ಥರ ಬಳಿಯಲ್ಲಿ ಯಾವಾಗಲೂ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರಂತೆ. ಯಾಕಂದ್ರೆ ಅಭಿಮಾನಿಗಳು ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವೆಹಿಕಲ್ ಅನ್ನ ಈ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಪಾರ್ಕಿಂಗ್ ಮಾಡಿದ್ರು. ಡ್ರೋನ್ ವಿಜುವಲ್ಸ್ ಅನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೆ ನ್ಯೂಸ್ 18 ಕನ್ನಡದಲ್ಲಿ ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ನಾವು ಕವರೇಜ್ ಮಾಡ್ತಾ ಇದ್ದೀವಿ. ಬರೋಬ್ಬರಿ 5 ಗಂಟೆಗಳ ಕಾಲ ನಿರಂತರವಾಗಿ ಅನ್ನ ಸಂತರ್ಪಣೆ ಆಗಿದೆ. ಒಂಥರ ಒಂದು ಇತಿಹಾಸನೇ ಆಗಿದೆ ಆಕ್ಚುಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಅಭಿಮಾನಿಗಳಿಗೋಸ್ಕರನೇ ಈ ತರ ಅನ್ನ ಸಂತರ್ಪಣೆಯನ್ನ ದೊಡ್ಡಮನೆ ಕುಟುಂಬಸ್ಥರು ಏರ್ಪಡಿಸಿದ್ರು. ಅದು ನಿರಂತರವಾಗಿತ್ತು. ದೂರದ ಊರುಗಳಿಂದ ಅಭಿಮಾನಿಗಳು ಬಂದಿದ್ರು. ಪುನೀತ್ ಮೇಲಿನ ಅಭಿಮಾನಕ್ಕೋಸ್ಕರ ಬಂದಿದ್ರು. ಈಗ ಜನಸಾಗರ ತೋರಿಸ್ತಾ ಇದ್ವಿ. ಪೊಲೀಸರು ಅಫ್ಕೋರ್ಸ್ ಇಷ್ಟೊಂದು 1000 ಸಂಖ್ಯೆಯಲ್ಲಿ ಜನ ಬಂದ್ರೂ ಕೂಡ ಅಲ್ಲಿ ಅತಿರೇಕದ ವರ್ತನೆ ಆಗ್ಲಿ, ಜನರು ಕೂಡ ಅಲ್ಲಿ ಶಾಂತಚಿತ್ತತೆಯಿಂದ ವರ್ತಿಸಿದ್ದಾರೆ. ಇನ್ನೊಂದ್ ಕಡೆ ಪೊಲೀಸರು ಅಷ್ಟೇ ಇಷ್ಟೊಂದು 1000 ಸಂಖ್ಯೆಯಲ್ಲಿ ಜನ ಬಂದಾಗ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಫ್ಕೋರ್ಸ್ ಒಂದು ದೊಡ್ಡ ಮಟ್ಟದಲ್ಲಿ ಚಾಲೆಂಜೇ ಇದು. ಅಲ್ಲಿ ಹರಸಾಹಸ ಆಯಿತು, ಮೊದಲಿಗೊಂದಿಷ್ಟು ಗಡಿಬಿಡಿ ಆಯಿತು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರಿಂದ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಅಲ್ಲಿ ಸ್ವಲ್ಪ ನೂಕು ನುಗ್ಗಲೆಲ್ಲ ಉಂಟಾಯಿತು. ಫಸ್ಟ್ ನಾವು ಹೋಗ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿ ತಳ್ಳಾಟ ನೂಕಾಟ ಆದಂತ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ಲಾಠಿ ಚಾರ್ಜ್ ಮಾಡಿದ್ರು. ಬಿಟ್ರೆ ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ಯಾವುದೇ ತರದ ಅತಿರೇಕದ ವರ್ತನೆ ಆಗ್ಲಿ ಅಥವಾ ಅನುಚಿತ ವರ್ತನೆ ಯಾರೂ ಕೂಡ ಮಾಡಿಲ್ಲ. ಅಭಿಮಾನಿಗಳು ಅಷ್ಟೇ ಸರತಿ ಸಾಲಲ್ಲಿ ಬಂದ್ರು, ನೀಟಾಗಿ ಅಲ್ಲಿ ಕೂತಿದ್ರು. ಅರೇಂಜ್ಮೆಂಟ್ಸ್ ಏನ್ ಮಾಡಿದ್ರು, ಆಸನ ವ್ಯವಸ್ಥೆ ಏನಾಗಿತ್ತು ಆ ಚೇರ್ಗಳ ಮೇಲೆ, ಸೊ ಊಟ ಮಾಡಿದ್ದಾರೆ, ತೆರಳಿದ್ದಾರೆ. ಬರೋಬ್ಬರಿ 5 ಗಂಟೆಗಳ ಕಾಲ ನಿರಂತರವಾಗಿ ದೊಡ್ಡಮನೆ ಕಡೆಯಿಂದ ಅಭಿಮಾನಿಗಳಿಗೋಸ್ಕರ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯ ನಡೆದಿದೆ. ದೊಡ್ಡಮನೆ ಕುಟುಂಬಸ್ಥರು ಪೊಲೀಸರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಯಾಕಂದ್ರೆ ಅಭಿಮಾನಿಗಳನ್ನ ಕರೆದಿದ್ರಿಂದ ಈಗ ಅಂದಾಜಿದ್ದು ನೆನ್ನೆನೆ ಅವರು ಅಡುಗೆ ಎಲ್ಲ ಮಾಡುವಾಗ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು 25,000ದಿಂದ 30,000 ಅಂತ. ಸೊ ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಒಂದಿಷ್ಟು ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಬೇಕಾಗುತ್ತೆ ಅಂತ ಮೊದಲೇ ದೊಡ್ಡಮನೆ ಕುಟುಂಬಸ್ಥರು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಪ್ಯಾಲೇಸ್ ಗ್ರೌಂಡ್ ನಲ್ಲೇ ನಿಯೋಜನೆ ಮಾಡಿದ್ರು. ಇನ್ನು ಇವತ್ತಿನ ಒಂದು ಮೆನ್ಯೂ ಅನ್ನ ನೋಡೋದಾದ್ರೆ ವೆಜ್ ಮತ್ತೆ ನಾನ್ ವೆಜ್ ಸಪರೇಟ್ ಆಗಿನೇ ತಯಾರನ್ನ ಮಾಡಿದ್ರು. ಸುಮಾರು 600ಕ್ಕೂ ಅಧಿಕ ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂತಾನೆ ಭಟ್ರು ಬಂದಿದ್ರು, ಸಹಾಯಕರು ಅಂತ ಸಾಕಷ್ಟು ಜನ ಇದ್ರು. ಯಾಕಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಯೂಶಲಿ ಬಫೆ ಸಿಸ್ಟಮ್ ಮಾಡ್ಬಿಡ್ತಾರೆ. ಆದ್ರೆ ಆ ದೊಡ್ಡಮನೆ ಕಡೆಯಿಂದ ಎಲ್ರಿಗೂ ಅಭಿಮಾನಿಗಳಿಗೆ ಬಂದವ್ರಿಗೆ ಕೂರಿಸಿ ಬಾಳೆ ಎಲೆಯಲ್ಲೇ ಊಟ ಹಾಕಬೇಕು, ಬಡಿಸ್ಬಿಟ್ಟು ಅವರು ಊಟ ಮಾಡಬೇಕು ಅಂತ ಒಂದು ಆಸೆ ಇತ್ತು ದೊಡ್ಡಮನೆ ಕುಟುಂಬಸ್ಥರಿಗೆ. ಹಾಗಾಗಿ ಬಫೆ ಸಿಸ್ಟಮ್ ಇರಲಿಲ್ಲ. ಎಲ್ಲರನ್ನು ಕೂರಿಸಿ ಬಾಳೆ ಎಲೆಯಲ್ಲೇ ಬಡಿಸಿ ಊಟವನ್ನು ಹಾಕಿಸಿ ಕಳಿಸಿದ್ದಾರೆ ದೊಡ್ಡಮನೆಯ ಕುಟುಂಬಸ್ಥರು. ಸೊ ಡ್ರೋನ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಯಾವ ಥರ ಅರೇಂಜ್ಮೆಂಟ್ಸ್ ಅನ್ನ ಅಲ್ಲಿ ಈ ಅಡುಗೆ ಭಟ್ರು ಅಂದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ರು, ಮತ್ತೆ ಸಹಾಯಕರು ಯಾವ ಥರ ಬಡಿಸೋದಕ್ಕೆ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ನಿರೀಕ್ಷೆ ಇತ್ತು, ಯಾಕಂದ್ರೆ ದೊಡ್ಡಮನೆಯವರ ಕಡೆಯಿಂದಾನೇ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂದಮೇಲೆ ದೊಡ್ಡಮನೆ ಕುಟುಂಬಸ್ಥರು ಬಂದೇ ಬರ್ತಾರೆ ಅಂತ ಹೇಳಿ. ಸೊ ಪುನೀತ್ ರಾಜ್ಕುಮಾರ್ ಅವರ ಅನ್ನ ಸಂತರ್ಪಣೆಯಲ್ಲಿ ಶಿವರಾಜ್ ಕುಮಾರ್ ಬಂದ್ರು, ರಾಘವೇಂದ್ರ ರಾಜ್ಕುಮಾರ್ ಬಂದ್ರು, ಮತ್ತೆ ಪುನೀತ್ ಧರ್ಮಪತ್ನಿ ಅಶ್ವಿನಿ ಅವರು ಬಂದು ಈ ಅನ್ನ ಸಂತರ್ಪಣೆಗೆ ಚಾಲನೆಯನ್ನು ಕೊಟ್ಟರು. ಆ ಟೈಮ್ನಲ್ಲಿ ನೋಡಿ ಫ್ಯಾನ್ಸ್ ಶಿವಣ್ಣ ಅವರ ಕೈ ಹಿಡಿದು ತಮ್ಮ ದುಃಖವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಎಲ್ರಿಗೂ ಒಂದು ದುಃಖ ಇದ್ದೇ ಇದೆ, ಅದು ಮಾಸ್ತಾ ಇಲ್ಲ. ಸೊ 12 ದಿನ ಆಗಿದೆ ನಮ್ಮ ನಗಲಿ ಪುನೀತ್ ರಾಜ್ಕುಮಾರ್ ಅವರು. ಈ ಕ್ಷಣಕ್ಕೂ ಯಾರು ನಂಬ್ತಾ ಇಲ್ಲ. ಮತ್ತೆ ದೊಡ್ಡ ಮಟ್ಟದಲ್ಲಿ ತುಂಬಾ ಜನರಿಗೆ ಆಘಾತ ಆಗಿದೆ. ಯಾಕಂದ್ರೆ ಅವರ ಸಹಾಯದ ಗುಣಗಳು ಒಂದೊಂದೇ ಇವಾಗ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಮತ್ತೆ ಎಷ್ಟು ಜನ ಅವರಿಂದ ಸಹಾಯ ಪಡ್ಕೊಂಡಿದ್ರು, ಅವರೆಲ್ಲ ಇವಾಗ ಒಬ್ಬೊಬ್ಬರಾಗಿ ನಮಗೆ ಹೆಲ್ಪ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಿರೋದ್ರಿಂದ ತೆರೆ ಮೇಲೆ ಇಷ್ಟಪಡೋದಕ್ಕಿಂತ ಅವರ ಈ ಸಾಮಾಜಿಕ ಕಳಕಳಿ ಏನಿತ್ತು ಆ ಮನೋಭಾವವನ್ನು ತುಂಬಾ ಜನ ಈಗ ಇಷ್ಟಪಡ್ತಾ ಇದ್ದಾರೆ. ಈಗ ನೋಡಿ, ಇದು ಅನ್ನ ಸಂತರ್ಪಣೆಗೆ ಚಾಲನೆಯನ್ನ ಕೊಟ್ಟಿದ್ದು ದೊಡ್ಡಮನೆಯವರು. ಖುದ್ದಾಗಿ ಶಿವರಾಜ್ ಕುಮಾರ್ ಹಾಗೇನೆ ರಾಘಣ್ಣ ಅವರು ಅಭಿಮಾನಿಗಳಿಗೆ ಬಡಿಸಿದ್ರು ಇವತ್ತು. ಮತ್ತೆ ಪುನೀತ್ ಧರ್ಮಪತ್ನಿ ಅಶ್ವಿನಿ ಅವರು ಕೂಡ ಅಭಿಮಾನಿಗಳಿಗೆ
ಊಟವನ್ನ ಬಡಿಸಿ ಈ ಅನ್ನ ಸಂತರ್ಪಣೆಗೆ ಚಾಲನೆಯನ್ನ ಕೊಟ್ರು. ಆ ಕ್ಷಣದಲ್ಲಿ ಅಶ್ವಿನಿ ಅವರು ಭಾವುಕರಾದ್ರು. ಯಾಕಂದ್ರೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರಲ್ಲ, ಈ ಅಭಿಮಾನಿಗಳಲ್ಲಿ ಅಪ್ಪುವನ್ನು ನಾವು ಕಾಣ್ತಾ ಇದ್ದೀವಿ ಅಂತ ದೊಡ್ಡಮನೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಡ್ರೋನ್ ವಿಜುವಲ್ಸ್ ಅಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ಆ ಆಸನದ ವ್ಯವಸ್ಥೆ ಎಲ್ಲ ಏನಾಗಿತ್ತು ಅದರಲ್ಲಿ ಕುತ್ಕೊಂಡು ಪಂಕ್ತಿ ಭೋಜನ ಅಂತ ಏನು ಕರಿತೀವಿ, ಅಭಿಮಾನಿಗಳು ಸರತಿ ಸಾಲಲ್ಲಿ ಬಂದು ಈ ಪಂಕ್ತಿ ಭೋಜನದಲ್ಲಿ ಊಟವನ್ನ ಸವದಿದ್ದಾರೆ ಇವತ್ತು. ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ಇದ್ದು ಇಂಥದ್ದೊಂದು ವ್ಯವಸ್ಥೆ ಆಗಿದ್ದಿದ್ರೆ ನಿಜಕ್ಕೂ ಬಹಳ ಸಂತೋಷಕೊಳ್ತಾ ಇದ್ರು ಅವರು. ಯಾಕಂದ್ರೆ ಅವ್ರಿಗೆ ಬಹಳ ಆಸೆ ಇತ್ತು ಅಭಿಮಾನಿಗಳಿಗೆ ಊಟವನ್ನ ಹಾಕಿಸ್ಬೇಕು, ಅವ್ರವ್ರದೇ ಊರಲ್ಲಿ ಊಟವನ್ನ ಹಾಕಿಸ್ಬೇಕು ಅಂತ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ವೆಜ್ ಮತ್ತೆ ನಾನ್ ವೆಜ್ ಪ್ರಿಯರು, ಹಾಗಾಗಿ ಎರಡೂ ತರ ಆಹಾರ ಸೇವನೆ ಮಾಡೋರಿಗೆ ಅಲ್ಲಿ ಅವಕಾಶ ಇತ್ತು. ಆ ಅಭಿಮಾನಿಗಳ ಸಾಗರವನ್ನ ಕಂಡು ಅಶ್ವಿನಿ ಅವರು ಕಣ್ಣೀರನ್ನ ಇವತ್ತು ಹಾಕಿದ್ದಾರೆ. ಯಾಕಂದ್ರೆ ಆ ಪ್ರೀತಿ ಅಭಿಮಾನ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಭೌತಿಕವಾಗಿ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಂಥ ಟೈಮ್ನಲ್ಲಿ ಸಹಜವಾಗಿ ಆ ನೋವಾಗುತ್ತೆ ನಿಜ, ಆದರೆ ಆ ನೋವು ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ಅದು ಕಡಿಮೆ ಆಗ್ತಾ ಇಲ್ಲ. ಇನ್ನು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಅಭಿಮಾನಿಗಳು ಊಟ ಮಾಡಿದ ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೀಡಿಯಾಗೆ ನೋಡೋಣ. ಇಂಥ ಒಂದು ರಾಜ್ಯರತ್ನ ಇವತ್ತು ಕಳ್ಕೊಂಡು ತುಂಬ ನಮ್ಮ ದೇಶದಲ್ಲಿ ನಷ್ಟ ಅನುಭವಿಸ್ತಾ ಇದ್ದೀವಿ. ಆದರೂ ಅವ್ರು ಇನ್ನೂ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ತುಂಬ ಜೀವಂತವಾಗಿ ಕೂತಿದ್ದಾರೆ. ಇವತ್ತು ಅನ್ನ ಹಾಕಿರೋದು ಎಂದೂ ಮರಿಬಾರ್ದು, ಯಾರೂ ಮರೆಯೋದು ಇಲ್ಲ. ಈ ಮಾಣಿಕ್ಯನ ಮರೆಯೋಕ್ಕೆ ಕರ್ನಾಟಕದಲ್ಲಿ ಯಾರ ಕೈಲೂ ಆಗಲ್ಲ. ಪುನೀತ್ ಇವಾಗಲೂ ನಾವು ಅವ್ರು ಬದುಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಊಟನ ನಾನು ಇರೋ ತನಕನೂ ಮರೆಯೋಕ್ಕಾಗಲ್ಲ. ನನಗೆ ಅಪ್ಪು ಅಂಕಲ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅವ್ರನ್ನ ನಾನು ನೋಡಕ್ಕೆ ಆಗಿಲ್ಲ. ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲ ಅಂದ್ರೆ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮಿಸ್ ಯು ಅಪ್ಪು. ಸರ್ ಅಪ್ಪು ಸರ್ ಕಂಡು ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಸ್ಟಾರ್ಟಿಂಗಿಂದ ಅವ್ರು ನೋಡ್ಬೇಕಂತ ತುಂಬ ದಿನ ಟ್ರೈ ಮಾಡಿದೆ, ಸಿಕ್ಕಲಿಲ್ಲ. ಆದರೆ ಈ ಥರ ಸಂದರ್ಭದಲ್ಲಿ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೈ ಫೇವ್ರೆಟ್ ಹೀರೋ ಅಪ್ಪು ಸರ್. ಅವ್ರ ಡ್ಯಾನ್ಸು, ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿರ್ತಿತ್ತು ಸರ್. ನಾವು ರಾಜ್ಕುಮಾರನ್ನು ಮೊದಲು ಕಳ್ಕೊಂಡು ಎಷ್ಟು ವ್ಯಥೆ ಪಡ್ತಿದ್ವಿ. ಈಗ ನಮ್ಮ ಪಾಲ್ಗಿದ್ದಿದ್ದು ಈ ಜನ್ರೇಷನ್ಗಿರೋ ರಾಜ್ಕುಮಾರ್ನ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಸರ್. ತುಂಬ ಬೇಜಾರಾಗ್ತಿದೆ ಸರ್. ಇನ್ನು ಪ್ಯಾಲೇಸ್ ಗ್ರೌಂಡ್ಗೆ ಬಂದಂತ ಶಿವರಾಜ್ ಕುಮಾರ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ನೋಡೋಣ. ಈಗಾಗಲೇ 15,000 ಜನ ಊಟ ಮಾಡಿದ್ದಾರೆ ಅಂತ ಕೂಡ ಇಲ್ಲಿನ ಅಡಿಗೆಯವರು ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಶಿವಣ್ಣ ಅವರೇ ಇದ್ದಾರೆ, ಸ್ವತಃ ಅವ್ರನ್ನೇ ಮಾತಾಡ್ತಾನ. ಸರ್ ಹೇಳಿ. ಏನಂದ್ರೆ ಈ ತರ ಇದ್ರ ಊಟ ಮಾಡಿಸೋದಿದೆ, ಅದು ಸ್ವಲ್ಪ ಬೇಜಾರು ಮನಸ್ಸಿಗೆ. ಬಟ್ ಆದ್ರೂ ಅವನ ಆಸೆ ಏನಿದೆ ಅದು ನೆರವೇರಿಸಬೇಕಾದ ನಮ್ಮೆಲ್ಲರೂ ಕರ್ತವ್ಯ ಅಲ್ಲ. ಅವರು ಊಟ ಮಾಡಿ ಸಂತೋಷ ಪಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು ಅಷ್ಟೇ. ಅಣ್ಣ, ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕಾದ್ಯಂತ ಊಟ ಹಾಕ್ಸ್ಬೇಕು ಅಂತ ಒಂದು ಆಸೆ ಇತ್ತು. ಅಶ್ವಿನಿ ಬಳಿ ಕೂಡ ಹೇಳ್ಕೊಂಡಿದ್ರಣ್ಣ. ಅದೇ ನಮ್ಗೆ ಅದೇ ಅವ್ರಿಗೆ ಅದು ಈ ತರ ಟೈಪ್ ಹಾಕ್ಸ್ಬೇಕನ್ನೋದೇ ನೋವು. ಅಣ್ಣ, ಇವತ್ತು ಫ್ಯಾಮಿಲಿ ಕೂಡ ಬಂದಿದ್ರ ಗೀತಕ್ಕ ಅವರು. ಮತ್ತೆ ಈ ರೀತಿಯಾದಂತ ಊಟಗಳು ಅಡಿಗೆ ಎಲ್ಲ ಉಸ್ತುವಾರಿ ಯಾರ್ದಣ್ಣ? ಅಣ್ಣ, ಇಲ್ಲಿವರೆಗೆ ಏನಾದ್ರು ಮಾಹಿತಿ ಎಷ್ಟು ಜನ ಊಟ ಮಾಡಿದಾರೆ ಅಂತ ಏನಾದ್ರು ಅಪ್ಡೇಟ್ ಆಗಿದೆ? ಕೌಂಟ್ ಮಾಡ ಅಭಿಮಾನಿಗಳಿಗೆ ಕೊನೆಯದಾಗಿ ಮಾತಾಡ, ಅಭಿಮಾನಿಗಳ ಕೊನೆ ಮಾತಾಡ ಹೀಗೆ ಇದಿಷ್ಟು ಕೂಡ ಶಿವರಾಜ್ ಕುಮಾರ್ ಮತ್ತೆ ಕಲಾವಿದರು ಕೂಡ ಬಂದಿದ್ರು ನೋಡಿ. ಅವರೆಲ್ಲ ಹೇಳ್ತಿರೋದೇನು, ಕಲಾವಿದರು ಯಾತಕ್ಕೋಸ್ಕರ ಈಗ ಮಹಾತ್ಮ ಗಾಂಧೀಜಿ ಇರ್ಬೋದು, ಬೇರೆ ಬೇರೆ ದೇವರುಗಳ ಗೆಟಪ್ ಅನ್ನ ಹಾಕೊಂಡು ಬಂದಿದ್ರು ಅಂದ್ರೆ ಸೊ ಒಂಥರ ಸಾರ್ಥಕ ಮನೋಭಾವ, ಅವ್ರು ಮಾಡಿದಂಥ ಕೆಲಸಗಳಿಂದ ಇನ್ಸ್ಪೈರ್ ಆದವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಅವರು ಮುಂದಿನ ಬಾರಿ ಹುಟ್ಟಿದಾಗ ಈ ರೂಪದಲ್ಲಿ ಬರಲಿ, ಈ ರೂಪ ಅವರಲ್ಲಿ ಇರಲಿ ಅನ್ನೋ ರೀತಿಯಲ್ಲಿ ಇವತ್ತು ಕಲಾವಿದರು ಕೂಡ ಒಂದಿಷ್ಟು ಗೆಟಪ್ಗಳನ್ನು ಹಾಕೊಂಡು ಬಂದಿದ್ರು ಪ್ಯಾಲೇಸ್ ಗ್ರೌಂಡ್ಗೆ. ಇನ್ನು ಅನ್ನ ಸಂತರ್ಪಣೆ ಆ ಪ್ಯಾಲೇಸ್ ಗ್ರೌಂಡಲ್ಲಿ ಏನು ನಡೀತಾ ಇತ್ತು, ಅದರ ಜೊತೆಯಲ್ಲಿ ಈ ರಕ್ತದಾನಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆ ರಕ್ತದಾನದಲ್ಲಿ ಮೊದಲಿಗೆ ಶಿವರಾಜ್ ಕುಮಾರ್ ಅವರೇ ರಕ್ತದಾನವನ್ನ ಮಾಡಿ ಈ ಶಿಬಿರಕ್ಕೆ ಚಾಲನೆಯನ್ನ ಇವತ್ತು ಕೊಟ್ರು. ಪುನೀತ್ ರಾಜ್ಕುಮಾರ್ ಅವರಲ್ಲಿ ಸಾಮಾಜಿಕ ಕಳಕಳಿ ಬಹಳಷ್ಟಿತ್ತು ಅನ್ನೋದು ಮೊದಲೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಅಂದ್ರೆ ಅವ್ರು ಜೀವಂತವಾಗಿ ಇದ್ದಾಗ ಈಗ ರಕ್ತದಾನ ಶಿಬಿರವನ್ನ ನಾವು ಏನು ತೋರಿಸ್ತಾ ಇದ್ದೀವಿ. ಸೊ ಶಿವರಾಜ್ ಕುಮಾರ್ ಅವರು ಫಸ್ಟ್ ಚಾಲನೆಯನ್ನ ಕೊಟ್ಟರು. ಅದಾದ್ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಅವರು ಕೂಡ ರಕ್ತದಾನವನ್ನ ಇವತ್ತು ಮಾಡಿದ್ದಾರೆ.
ಮತ್ತೆ ಅಭಿಮಾನಕ್ಕೆ ದೊಡ್ಡಮನೆ ಕುಟುಂಬಸ್ಥರು ಧನ್ಯವಾದವನ್ನ ಹೇಳಿದ್ದಾರೆ. ಅವ್ರಿಗೆ ನೋವಿದೆ, ಅಪ್ಪು ಅವ್ರು ಇಲ್ದಲೇ ಈ ತರದೊಂದು ಕಾರ್ಯಕ್ರಮ ಆಗಿದೆ, ಆತ ಇದ್ದಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ದ ಅಂತ. ಸೊ ಧನ್ಯವಾದವನ್ನ ಹೇಳಿದ್ದಾರೆ ರಾಘಣ್ಣ. ಯಾಕಂದ್ರೆ ಈ ಕಾರ್ಯಕ್ರಮ ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿ ನೀಟಾಗಿ ಆಗಬೇಕು ಅಂತಂದ್ರೆ ಎಲ್ಲರ ಪರಿಶ್ರಮ ಮುಖ್ಯ ಆಗುತ್ತೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರದ ಕಡೆಯಿಂದ ಸಾಕಷ್ಟು ಹೆಲ್ಪ್ ಆಗಿರೋದ್ರಿಂದ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ಆದರೆ ಈ ತರ ಪ್ರೀತಿಯಿಂದ ಬಂದು ಎಲ್ಲದನ್ನು ಸರಿ ಮಾಡಿಕೊಟ್ರಲ್ಲ, ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ನಿಮ್ಮ ಪ್ರೀತಿ ನಾನು ಯಾವತ್ತೂ ಚಿರಋಣಿ. ನಿಮಗೆ ಸಾಷ್ಟಾಂಗ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ಕೇವಲ ಸ್ಯಾಂಡಲ್ವುಡ್ ತಾರೆಯರು ಮಾತ್ರ ಅಲ್ಲ, ಬೇರೆ ಬೇರೆ ಸಿನಿಮಾ ರಂಗದ ತಾರೆಯರು ಬರ್ತಾ ಇದ್ದಾರೆ. ನಟಿ ಖುಷ್ಬು ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ನಿವಾಸಕ್ಕೆ ಬಂದಿದ್ರು. ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಹಾಗೇನೆ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರನ್ನು ಕೂಡ ಮೀಟ್ ಮಾಡಿದ್ರು, ಸಾಂತ್ವನದ ಮಾತುಗಳನ್ನ ಹೇಳಿದ್ರು. ಇನ್ನು ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಇವತ್ತು ಅಪ್ಪು ನಿವಾಸಕ್ಕೆ ಬಂದರು. ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಇನ್ನೂ ದೂರ ಹೋಗ್ಬೇಕಾ? ಅಲ್ಲ ಸರ್, ಇನ್ನೂ ಹೋಗ್ತೀವಿ, ಇನ್ನೂ ದೂರ ಹೋಗ್ಬೇಕಂದ್ರೆ ಕೊಡಿ ಸರ್, ಲೋಗೋ ಕೊಡಿ. கொஞ்ச நாளுக்கு முன்னாடி நம்முடைய அன்பு சகோதரர் திரு புனித் ராஜ்குமார் அவர்கள் மறைவு மிகப்பெரிய ஒரு அதிர்ச்சியை ஏற்படுத்தியது. சகோதரர் புனித் ராஜ்குமாரோடைய குடும்பம் உங்களுக்கு தெரியும். பெரியவர் ஐயா ராஜ்குமார் இருக்கும்போது நம்முடைய தாத்தாவிடம் மிகவும் நட்பு பாராட்டக்கூடியவர். தாத்தாவுக்கு மிகவும் நெருக்கமாக இருந்தவர். கலைஞர் இருந்தாலும் சரி, என்னுடைய தந்தையார் என்னுடைய ஒட்டுமொத்த குடும்பம். ಕೇವಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾತ್ರ ಇಲ್ಲ, ಹಲವಾರು ಜಿಲ್ಲೆಗಳಲ್ಲಿ ಅಭಿಮಾನಿಗಳು ಇವತ್ತು ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ. ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.